ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಶ್ರೀಮತಿ ಸುಜಾತಾ ಹರೀಶ್ ರವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದು ಎಂದು ನಗರಸಭೆ ಕಚೇರಿ ಆವರಣದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಹೆಬ್ಬಗೋಡಿ ನಗರಸಭೆ ನೂತನ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಹರೀಶ್ ರವರಿಗೆ ನಗರಸಭೆ ಸದಸ್ಯರು, ಬಿಜೆಪಿ ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು. ಇನ್ನು ಈ ವೇಳೆ ಹೆಬ್ಬಗೋಡಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಹರೀಶ್ ರವರು ಮಾತನಾಡಿ, ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಹೆಬ್ಬಗೋಡಿ ನಗರಸಭೆಯ ಎಲ್ಲ ಸದಸ್ಯರು ಮತ್ತು ಬಿಜೆಪಿ ಮುಖಂಡರು ನನ್ನನ್ನು ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು, ಇನ್ನು ಹೆಬ್ಬಗೋಡಿ ನಗರಸಭೆ ಉಪಾಧ್ಯಕ್ಷರು ಮತ್ತು ಹೆಬ್ಬಗೋಡಿ ನಗರಸಭೆ ಎಲ್ಲ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಹೆಬ್ಬಗೋಡಿ ನಗರಸಭೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ನಿಮ್ಮ ಋಣವನ್ನು ತೀರಿಸುವ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಬಗೋಡಿ ನಗರಸಭೆಯ ಪೌರಾಯುಕ್ತ ರಾಜೇಂದ್ರ ರವರು, ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತಾ ಕೆಪಿ ರಾಜಣ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಜಯರಾಮ್, ಹೆಬ್ಬಗೋಡಿ ನಗರಸಭೆ ಸದಸ್ಯರು, ಬಿಜೆಪಿ ಹಾಗೂ ಕಾಂಗ್ರೆಸ್ ಮುಖಂಡರು, ಗ್ರಾಮಸ್ಥರು ಭಾಗವಹಿಸಿದರು. नित्य यौवन रूपवते नमः ओम चतुर्वेदात्मका नमः त्रिदाहम्ये नमः त्रिगुणाचर्या नमः निर्विकल्पा नमः निष्कलंका नमः निरातंका नमः निरंजना नमः निराभाता नमः नित्य तृप्ता नमः निरप्रदा नमः निराधना नित्य पुष्णानि भावरि नमः नित्य नमः नित्य नमः दीप्ता नमः नमो नमः वनस्पति रसोत्पादकाः ब्रह्मलोहो पूर्णंदराय उज्ज्वलाने एकथा कामां कामकामाजमक्षुन् कामेणि यानि दानि जवाबानि जन्मांतर कृतानि च तानि तानि विनश्यन्ति प्रतक्तहिमान् कृपया देव शरणागतवत्सलान् अन्यथा इंदिरारमण गोविंद आंजनेय वरद गोविंद सीताराम लक्ष्मण वरद शत्रुघ्न हनुमत्वेद बालवेगति गोविंद गरुडपटलवाड़ा वेंकटरमण गोविंद आपद्बान्धव अनाथ रक्षका गोविंद जानकी रमण गोविंद हर नमः उत्तर कर्पूर मंगल नीराजनं संदर्शयामि रक्षान् धारयामि नमस्करोमि मध्यमितं वातेन सकरेण रक्षान् धारयामि नमस्करोमि मध्यमितं वातेन सकरेण रक्षान् धारयामि इति नमस्करोमि मध्यमितं वातेन सकरेण रक्षान् धारयामि इति नमस्करोमि ಪದಗ್ರಹಣರಾಗಿತ್ತಲ್ಲ ಅಣ್ಣನಿಗೆ ಹೇಳ್ತೇವೆ.
ಎಲ್ಲರಿಗೂ ನಮಸ್ಕಾರ. ಜನಗಳ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ. ಈ ಹಿಂದೆ ಮಾಡಿದ ನಮ್ಮ ಅಧ್ಯಕ್ಷರು ಎಲ್ಲ ಮಾಡಿರೋಂಥ ಕೆಲಸಗಳನ್ನ ಮತ್ತು ಹಾಗೆ ಅಭಿವೃದ್ಧಿ ಮಾಡಿಕೊಂಡು ಹೋಗೋಕ್ಕೆ ಇಚ್ಛೆ. BJP ನಾಯಕರು, ಹಿರಿಯ ನಾಯಕರು, ಹಾಗೆ ಕಾರ್ಯಕರ್ತರು ಹಾಗೂ ನಗರಸಭಾ ಸದಸ್ಯರು ಸಹಕಾರ ಕೊಟ್ಟವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆ. ಇಂದು ನಗರಸಭೆಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥ ಶ್ರೀಮತಿ ಸುಜಾತಾ ಹರೀಶ್ ಅವರಿಗೆ ಅಭಿನಂದನೆಗಳು. ಇನ್ನು ಇವತ್ತು ನಮಗೆ ಅವರು ಈ ಸ್ಥಾನದಲ್ಲಿ ಕೂತ್ಕೊಳ್ಳಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಹಾಗೂ ಹಿರಿಯ ನಾಯಕರುಗಳು ಹಾಗೂ ನಮ್ಮೆಲ್ಲ ಮಾಜಿ ಕೇಂದ್ರ ಮಂತ್ರಿಗಳಾದ ನಾರಾಯಣಸ್ವಾಮಿಯವರು, ನಮ್ಮ ಜಿಲ್ಲಾಧ್ಯಕ್ಷರಾದ CK ರಾಮಮೂರ್ತಿಯವರು ಮತ್ತು ನಮ್ಮ ಎಂ ಪಿಯವರಾದ ಮಂಜುನಾಥ್ ಸರ್ ಅವರು ಹಾಗೂ ನಮ್ಮ ದಕ್ಷಿಣ MLA ಕ್ಷೇತ್ರದ MLA ಆದಂತಹ ಕೃಷ್ಣಪ್ಪನ ಅಣ್ಣನವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಇವತ್ತು ಏನು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಸುಜಾತಾ ಹರೀಶ್ ಅವರು, ಮುಂದೆ ನಮ್ಮ BJP ಅಂದರೆ ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡಲಿಕ್ಕೆ ಇಚ್ಛೆಪಡುತ್ತೆ. ಆದ ಕಾರಣ ನಾವು ಇನ್ನು ಮುಂದೆ ಹೆಬ್ಬಗೋಡಿ ನಗರವನ್ನು ಆದಷ್ಟು ನಮ್ಮ ಇಂದಿನ ಎಲ್ಲ ಆದರ್ಶಗಳು ಅದ್ರ ಪರ ಕೆಲಸ ಮಾಡಿದ್ದಾರೆ, ನಾವು ಮುಂದೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಇಚ್ಛೆಪಡ್ತೀವಿ. ಬಂದಿದ್ದೀವಿ. ನಗರಸಭೆಯ ಅಧ್ಯಕ್ಷರ ಒಂದು ಚುನಾವಣೆ ಒಂದು ದಿನ ಇಂದು ಈ ದಿನದಂದು ನಮ್ಮ BJP ಮತ್ತು ಜನತಾದಳ ಒಮ್ಮತದ ಅಭ್ಯರ್ಥಿಯಾಗಿ ಸುಜಾತಾ ಹರೀಶ್ ಅವರು ಆಯ್ಕೆಯಾಗಿದ್ದಾರೆ. ಅದು ಬೆಳಗ್ಗೆ ನಡೆದ ಪ್ರಕ್ರಿಯೆ. ಇವಾಗ ಅವರ ಒಂದು ಪದಗ್ರಹಣ ಕಾರ್ಯಕ್ರಮ. ಈ ಒಂದು ಸ್ಥಾನದಲ್ಲಿ ಕೂತವರು ಹೆಬ್ಬಗೋಡಿ ನಗರಸಭೆಗೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಲಿ. ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವರಿಗೆ ಸಹಕಾರ ಕೊಡ್ತೀನಿ. ಹೆಬ್ಬಗೋಡಿ ನಗರಸಭೆಯನ್ನು ಒಂದು ಉನ್ನತ ಅಭಿವೃದ್ಧಿಯತ್ತ ಕೊಂಡೊಯ್ತೆ ಅಂತೇಳಿ ಸಭೆಯಲ್ಲಿ ನಾನು ಇಚ್ಛೆಪಡ್ತೀನಿ. ನೂತನವಾಗಿ ಇಂದು ನಮ್ಮ ಹೆಬ್ಬಗೋಡಿ ನಗರಸಭೆಗೆ ಅಧ್ಯಕ್ಷರಾದಂಥ ಸುಜಾತ್ರವರಿಗೆ ಅಭಿನಂದನೆಗಳು ತಿಳಿಸ್ತೀನಿ. ಯಾಕಂದರೆ ಈ ಹಿಂದೆ ಕೂಡ ಅವ್ರ ಜೊತೆಯಲ್ಲಿ ನಾನು ಕೂಡ ಸದಸ್ಯನಾಗಿದೆ, ನಗರಸಭೆ ಸದಸ್ಯ. ಅವರು 2ನೇ ಬಾರಿಗೆ ಸದಸ್ಯರಾಗಿ ಅನುಭವವುಳ್ಳಂಥ ಅಧ್ಯಕ್ಷರಾಗಿದ್ದಾರೆ. ನಮ್ಮ ನಗರಸಭೆಗೆ ಒಳ್ಳೆ ಕಾರ್ಯಗಳು, ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಯಾಕಂದರೆ ಅವ್ರಿಗೆ ಸಾಕಷ್ಟು ಜನರ ಬಗ್ಗೆ ಕಾಳಜಿ ಇರೋದರಿಂದ ಒಳ್ಳೆ ಅಧ್ಯಕ್ಷರು ಇವತ್ತು ನಮ್ಮ ನಗರಸಭೆಗೆ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ದಿನ ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷರಾಗಿ ಶ್ರೀಮತಿ ಸುಜಾತಾ ಹರೀಶ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಹೆಬ್ಬಗೋಡಿಯ ನಗರಸಭೆ ಎಲ್ಲ ನಾಗರಿಕ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸತತ 2ನೇ ಬಾರಿಗೆ ಅವರು ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ಅವ್ರ ಬಗ್ಗೆ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅದೇ ರೀತಿ ಹೆಬ್ಬಗೋಡಿಯಲ್ಲಿ ಏನು ತೊಂದರೆಗಳು ಬರ್ದಿರೋ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಡಲಿಕ್ಕೆ ನಮ್ಮ ಹೆಬ್ಬಗೋಡಿ ನಾಗರಿಕರು ಸದಾ ಸಿದ್ಧರಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇಂದು ನಡೆದ ಹೆಬ್ಬಗೋಡಿ ನಗರಸಭೆ ಚುನಾವಣೆಯಲ್ಲಿ ನಮ್ಮ BJP ಅಭ್ಯರ್ಥಿಯಾದಂಥ ಸುಜಾತಾ ಹರೀಶ್ ಅವರು ವಿಜೇತರಾಗಿದ್ದಾರೆ. ಅವರಿಗೆ ಮೊದಲಿಗೆ ಶುಭಾಶಯ ತಿಳಿಸ್ತೀವಿ. ಹಾಗಾಗಿ ನಮ್ಮೆಲ್ಲ ನಗರಸಭೆಯ ಎಲ್ಲ ಪಕ್ಷದ ಮುಖಂಡರು ಹಾಗೂ ಎಲ್ಲ ಪಕ್ಷದ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ನಗರಸಭೆಯನ್ನು ಮಾದರಿಯ ನಗರಸಭೆಯತ್ತ ಕೊಂಡೊಯ್ಯಲಿ ಅಂತ ಈ ಸಂದರ್ಭದಲ್ಲಿ ನಾನು ನಡೆಯಕ್ಕೆ ಮುಗಿಸ್ತೀನಿ. ನಮ್ಮ ನಗರಸಭೆಯಲ್ಲಿ BJPಯಿಂದ ವಿರೋಧವಾಗಿ ನಮ್ಮ BJP ಸುಜಾತಾ ಹರೀಶ್ ಅವರು ಅಂದ್ಬಿಟ್ಟು 14ನೇ ವಾರ್ಡಿನ ಕೌನ್ಸಿಲರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮೆಲ್ಲರಿಗೂ ಸಂತೋಷ ಆಗಿ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ನಾವು 18 ಜನ NDA ಒಕ್ಕೂಟ ಇದ್ದೀರಿ. NDA ಒಕ್ಕೂಟದಿಂದ 18 ಜನನ್ನು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಅವ್ರಿಗೆ ಬೆನ್ನೆಲುಬಾಗಿ ನಾವು ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀರಿ ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀರಿ. ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷರ ಚುನಾವಣೆಗೆ ಇವತ್ತು ಚುನಾವಣೆ ನಡೆದು ಅಧ್ಯಕ್ಷರಾಗಿ ಸುಜಾತಾ ಹರೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಇದೇ ದಿವಸ ಸಂಜೆ 5 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದರು. ಈ ದಿನ ಅವರಿಗೆ ಶುಭಾಶಯಗಳನ್ನು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಮಗೆ ಕಾವೇರಿ ವಾಟ್ರು ಜರೂರಾಗಿ ಬೇಕು, ಎಲ್ಲ ಹಳ್ಳಿಗಳಿಗೂ ಬೇಕು. 3 MLA ಈಗಾಗಲೇ ನಮಗೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನು ನಮಗೆ ಸುಮಾರು 7 MLA ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದು ಆದಷ್ಟು ಬೇಗ ಆಗಲಿ ಅಂತ ನಾವು ಆಶಿಸ್ತೀವಿ. ಅಂತ ನಮ್ಮ ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ BJP ವತಿಯಿಂದ ಸುಜಾತಾ ಹರೀಶ್ ಅವರು ಕಣಕ್ಕಿದ್ದು ಅವರನ್ನು ಅವಿರೋಧವಾಗಿ ಎಲ್ಲರೂ ಆಯ್ಕೆ ಮಾಡಿದಂಥ ಕೌನ್ಸಿಲರ್ಗಳಿಗೆ, ನಮ್ಮ ಮುಖಂಡರುಗಳಿಗೆ ಎಲ್ರಿಗೂ ತುಂಬ ಧನ್ಯವಾದ ಸಲ್ಲಿಸ್ತಾ, ಈ ಜೊತೆಯಲ್ಲಿ ನಮ್ಮ ಹೆಬ್ಬಗೋಡಿ ನಗರಸಭೆಯ ಅಭಿವೃದ್ಧಿ ಪದವಿತ ಕೊಂಡೊಯ್ಯೋಕ್ಕೆ ಅವ್ರ ಜೊತೆಯಲ್ಲಿ ಪ್ರತಿದಿನ ಎಲ್ಲ ಸದಸ್ಯರು ಸಹಕಾರ ನೀಡಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬೇಕು ಅಂತ ಈ ಮೂಲಕ ಎಲ್ರಿಗೂ ಮನವಿ ಮಾಡ್ಕೊತೇನೆ. ಮತ್ತೊಮ್ಮೆ ಸುಜಾತಾ ಅವ್ರಿಗೆ ಧನ್ಯವಾದಗಳು ತಿಳಿಸಿ.